ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಗಾಂಧಿನಗರ ವಾರ್ಡ್ ನಂಬರ್ 2ರಲ್ಲಿ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದ 6ನೇ ವರ್ಷದ ಸವಿನೆನಪಿನ ಅಂಗವಾಗಿ ನಡೆದ ಉಚಿತ ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಭರ್ಜರಿ ಯಶಸ್ಸು ಕಂಡಿತು. ಕಾರ್ಯಕ್ರಮದಲ್ಲಿ 197 ಅರ್ಹ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಪ್ರಮುಖ ಅತಿಥಿಯಾಗಿದ್ದ KR ರಮೇಶಣ್ಣ ಅವರು ಮಕ್ಕಳಿಗೆ ಬ್ಯಾಗ್ ಮತ್ತು ನೋಟ್ಬುಕ್ ನೀಡಿ ಶುಭ ಹಾರೈಸಿದರು. ಇದೇ ವೇಳೆ ಸಂಘದ ಹೆಸರಿಗೆ ಜಾಗ ಮಂಜೂರು ಮಾಡಿಸಿ ತಮ್ಮ ಸ್ವಂತ ಖರ್ಚಿನಲ್ಲಿ ಡಿಜಿಟಲ್ ಲೈಬ್ರರಿ ನಿರ್ಮಿಸುವ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಕುಮಾರಿ ಹರ್ಷಿತಾ ಅವರು ಸಂಘಟನೆಗೆ 10 ಗುಂಟೆ ಜಾಗ ಮಂಜೂರು ಮಾಡುವಂತೆ ಶಾಸಕರಿಗೆ ಮನವಿ ಮಾಡಿದರು. ಮಾರುತಿ ಗವಾಡಿ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಮನವಿ ಸಲ್ಲಿಸುವುದಾಗಿ ಹೇಳಿದರು. ವಿವಿಧ ಗಣ್ಯರು ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿ ಸಂಘದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಜೆ ನಡೆದ ವೇದಿಕೆ ನಮ್ಮದು ಪ್ರತಿಭೆ ನಿಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮ ಜನಮನ ಸೆಳೆಯಿತು. ಸ್ಥಳೀಯ ಕಲಾವಿದರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್ ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗಲೂ ಸಹ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಬೇಕಾದಷ್ಟು ಈ ಭಾಗದಲ್ಲಿ ಹಣವಂತರಿದ್ದಾರೆ. ಹಣ ಇದ್ದರೆ ಸಾಲದು, ಜೊತೆಗೆ ಮಾನವೀಯತೆಯ ಗುಣ ಇರಬೇಕು. ಆ ಮಾನವೀಯತೆಯ ಗುಣ ಇವತ್ತು ನಾವು ಬಡವರಾಗಿದ್ದರೂ ಸಹ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಅದನ್ನು. ಯಾಕಂದರೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮಿಗಿಲಾದ ದಾನ ಏನಾದರೂ ಇದ್ದರೆ ಅದು ವಿದ್ಯಾದಾನ. ಕೆಲವರು ಹೇಳ್ತಾರೆ ರಕ್ತದಾನ, ಅನ್ನದಾನ ಇವೆಲ್ಲ ಇರುತ್ತೆ ಹೋಗುತ್ತೆ. ಶಾಶ್ವತವಾಗಿ ನಮ್ಮ ಉಸಿರಿರೋ ತನಕ ನಮ್ಮ ಜೊತೆಯಲ್ಲಿ ಇರತಕ್ಕಂತಹ ಒಂದು ಅದ್ಭುತವಾದಂತಹ ವಸ್ತು ಯಾವುದಾದ್ರೂ ಇದ್ರೆ ಶಿಕ್ಷಣ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಿನ್ನ ದುಡಿಮೆ 1 ರೂಪಾಯಿ ಇದ್ರೆ 50 ಪೈಸೆಯನ್ನ ನೀವು ನಿಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ಳಿ. ಇನ್ನು 50 ಪೈಸೆನ ನೀವು ಜೋಪಾನವಾಗಿ ಪುಸ್ತಕ ಕೊಳ್ಳೋದ್ರಾಗೆ ನೀವು ಉಪಯೋಗಿಸಿ. ಯಾಕೆ ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ, ಮನುಷ್ಯನಿಗೆ ಬದುಕನ್ನ ಕೊಟ್ಟು ಕೊಡ್ತಕ್ಕಂತಹ ಶಕ್ತಿ, ಈ ಸಮಾಜವನ್ನ ನಡೆಸುವಂತಹ ಶಕ್ತಿ, ಈ ಸಮಾಜವ ತಪ್ಪನ್ನ ತಿದ್ದತಕ್ಕಂತಹ ಶಕ್ತಿ ಇರೋದು ವಿದ್ಯೆಗಂತ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅರಿವಿತ್ತು. ಇದಕ್ಕೆಯಿಂದ ಒಂದು ಮನವಿಯನ್ನ ಸಹ ಮಾಡಿದ್ದಾರೆ. ಏನ ಮನವಿ ಅಂದ್ರೆ, ಈ ಭಾಗದಲ್ಲಿ ಒಂದು ಗ್ರಂಥಾಲಯ ಆಗ್ಬೇಕು. ಆ ಗ್ರಂಥಾಲಯಕ್ಕೆ ತಮ್ಮದು ಏನಾದರೂ ಒಂದು ಕೊಡುಗೆ ನೀಡಬೇಕಂತ ಹೇಳಿದ್ದಾರೆ. ಖಂಡಿತವಾಗಲೂ ಹೇಳ್ತೀನಿ, ನಾನು ಮೊದಲನೇ ಆದ್ಯತೆ ಕೊಡೋದು ಶಿಕ್ಷಣಕ್ಕೆ, 2ನೇದು ಆರೋಗ್ಯಕ್ಕೆ, 3ನೇದು ಬಿಡಿ ಸಣ್ಣ ಪುಟ್ಟ ಬೇಕಾದಷ್ಟು ಇರ್ತವೆ ಅವು. ಮೊದಲು 2 ಇವು ಫಸ್ಟ್ ನೋಡ್ಕೊಂಡ್ರೆ ಇನ್ನೆಲ್ಲ ಸರೋಗುತ್ತೆ. ಆದ್ರಿಂದ ಈಗ ರವೀಣ್ಣರು ಏನು ಈ ಭಾಗದಲ್ಲಿ ಗ್ರಂಥಾಲಯವನ್ನು ಮಾಡಬೇಕಂತ ಅವರ ಕನಸಿದೆ, ಕನಸು ನನಸಾಗಲಿ. ನಾವೆಲ್ಲ ಕೈ ಜೋಡಿಸ್ತೀವಿ. ಈ ವೇದಿಕೆ ಮೂಲಕ ಮತ್ತೊಮ್ಮೆ ನಾನು ಹೇಳ್ತೀನಿ, ನನ್ನಿಂದ ನಿಮಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಖಂಡಿತ ನಾನು ಮಾಡಿಕೊಡ್ತೀನಿ. ಮೊದಲು ನಿಮ್ಗೆ ಏನು ಅವಶ್ಯಕತೆ ಇದೆ ಅಂತ ನನಗೆ ತಿಳಿಸಿ, ಅರ್ಥ ಆಯ್ತಾ? ಅದಕ್ಕೆ ನಾನು ನೆರವಾಗ್ತೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಯಾವಾಗಲೂ ಹೀಗೆ ಇರಲಿ, ನಗ್ನಗ್ತಾ ಇರಲಿ, ಸುಖಿಯಾಗಿರಲಿ. ಮಕ್ಕಳಿಗೆ ವಿದ್ಯೆ ಕೊಡುವುದರ ಮೂಲಕ ಭವ್ಯ ಭಾರತವನ್ನ ನಾವೆಲ್ಲರೂ ಸಹ ಒಟ್ಟಾಗಿ ಕಟ್ಟೋಣ.
ಮಕ್ಕಳ ನನಸನ್ನಾಗಿ ಮಾಡೋಣ, ವಿದ್ಯೆಗೆ ಪ್ರಾಮುಖ್ಯತೆಯನ್ನು ಕೊಡೋಣ. ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದವರು ಸತತವಾಗಿ 6 ವರ್ಷಗಳಿಂದ ನಮ್ಮಂತಹ ನೂರಾರು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್, ನೋಟ್ಬುಕ್ ಅನ್ನು ವಿತರಿಸುವುದೆಂದರೆ ಅದು ಸಾಮಾನ್ಯ ಮಾತಲ್ಲ. ಎಲ್ಲ ವಿದ್ಯಾರ್ಥಿಗಳು ತಂದೆ ತಾಯಿ ಕಷ್ಟವನ್ನು ಅರ್ಥ ಮಾಡಿಕೊಂಡು ಯಾವುದೇ ಮಾದಕ ವ್ಯಸನಗಳಿಗೆ ಬಲಿಯಾಗದೆ ಸತತ ಅಭ್ಯಾಸದ ಕಡೆಗೆ ಗಮನ ಹರಿಸಬೇಕೆಂದು ಈ ಸಭೆಯ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಈ ಸಂಘದವರು ನಮ್ಮ ಯುವ ಜನತೆಗೆ ಶಿಸ್ತು, ತಾಳ್ಮೆ, ಸಹನೆಯನ್ನು ಕಲಿಸಿಕೊಡುತ್ತಿದ್ದಾರೆ. ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರು ಇದನ್ನು ವಿಶೇಷವಾದ ಪ್ರಕರಣ ಎಂದು ಪರಿಗಣಿಸಿ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಕ್ಕೆ ನಮ್ಮ ಎಲ್ಲಾ ಯುವ ಜನತೆಯ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಸದರಿ 10 ಗುಂಟೆ ಜಾಗವನ್ನು ಸಂಘದ ಹೆಸರಲ್ಲಿ ನೋಂದಾಯಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮೂಲಕ ನಮ್ಮ ಎಲ್ಲಾ ಯುವ ಜನತೆಯ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಸದರಿ 10 ಗುಂಟೆ ಜಮೀನನ್ನು ಮಂಜೂರಿಸಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮೂಲಕ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ತಂಡದ ಸರ್ವ ಸದಸ್ಯರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ನಮ್ಮ ಸಂಘದ ಮೇಲೆ ಅಭಿಮಾನವನ್ನು ಇಟ್ಟು ನಮ್ಮ ಸಂಘವನ್ನು ಹರಿಸಿ ಹಾರೈಸಿ ಬೆಳೆಸುತ್ತಿರುವ ದಾನಿಗಳಿಗೆ ನಿಮ್ಮೆಲ್ಲ ಬ್ಲೆಸ್ಸಿಂಗ್ ಅನ್ನು ಅವರಿಗೆ ಸಲ್ಲಬೇಕೆಂದು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತೇನೆ. ನೀವು ಏನು ಚಪ್ಪಾಳೆ ತರ್ತೀರಿ, ಈ ಎಲ್ಲ ಚಪ್ಪಾಳೆಗಳನ್ನ ನಮ್ಮ ದಾನಿಗಳಿಗೆ ತಲುಪಬೇಕು. ನಿಮ್ಮೆಲ್ಲವರ ಶುಭವನ್ನು ಹಾಗೂ ನಿಮ್ಮ ಬ್ಲೆಸ್ಸಿಂಗ್ ಅನ್ನು ನಮ್ಮ ದಾನಿಗಳಿಗೆ ತಲುಪಬೇಕೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಎಲ್ಲ ದಾನಿಗಳಿಗೂ ಮತ್ತೊಮ್ಮೆ ನಮ್ಮ ತಂಡದ ಪರವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಗೌರವವನ್ನು ಸ್ವೀಕರಿಸ್ತಿರೋದು ನಮಗೆ ನಮ್ಮ ಪುಣ್ಯ. ಯಾಕಂದ್ರೆ ಎಲ್ಲರೂ ಚಪ್ಪಾಳೆಯನ್ನು ಹೊಡೆಯೋದ್ರ ಮೂಲಕ ಈ ಗೌರವವನ್ನು ಅವರಿಗೆ ತಲುಪುವ ರೀತಿಯಲ್ಲಿ ಮಾಡಬೇಕು. ಇದು ಮೇಲಿನ ಇಂಚಿನ ಮೇಡಮ್ ಎಲ್ಲಡೆ ರೆಡಿ ಅನ್ಸುತ್ತೆ. ಓಕೆ ಫೋನ್ ತೆಗೀರಿ. ಓಕೆ 28 ಮೊಹಮ್ಮದ್ ತನ್ವೀರ್, 29 ಪ್ರಿಯಾ, 30